ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನೆಕ್ಸ್ಟ್ ಬರುವಂಥ ಸೆಪ್ಟೆಂಬರ್ ಮಂತಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಿದೆ, ಯಾವುದರಲ್ಲಿ ಬದಲಾವಣೆಗಳಾಗ್ತಿದೆ, ನೆಕ್ಸ್ಟ್ ಸೆಪ್ಟೆಂಬರ್ ಮಂತ್ ನಿಮ್ಮ ಜೀವನಕ್ಕೆ ಹೇಗಿದೆ, ನಿಮ್ಮ ಪರ್ಸ್ನಲ್ ಲೈಫ್ ಹೇಗಿರುತ್ತೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ನನ್ನ ಇನ್ನೊಂದು ಚಾನಲ್ಗೂ ಕೂಡ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಚಾನಲ್ನ ಕೂಡ ಸಪೋರ್ಟ್ ಮಾಡಿ, ಓಕೆನಾ. ಈ ಚಾನಲ್ನ ಯಾವ ರೀತಿ ಬೆಳೆಸಿದ್ದೀರಾ ಅದೇ ರೀತಿ ಆ ಒಂದು ಚಾನಲ್ನು ಕೂಡ ನೀವು ಬೆಳೆಸ್ತೀರಾ ಅನ್ನೋ ನಂಬಿಕೆ ನನಗಿದೆ, ಬೆಳೆಸ್ತೀರಾ ಕೂಡ. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಮಂತ್ 7ನೇ ತಾರೀಕಿಗೆ ಕಾರ್ಡ್ ಕಟಿಂಗ್ ರಿಚುವಲ್ ನಡೀತಾ ಇದೆ. ಸಂಜೆ 6 ಗಂಟೆಗೆ ಭಾನುವಾರ ಆಗಿರುತ್ತೆ ಲೈವ್ ಸೆಷನ್, ಓಕೆನಾ. ಗೂಗಲ್ ಮೀಟಲ್ಲಿ ನಡೆಯುವಂಥ ಸೆಷನ್ ಆಗಿರುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಥರ್ಡ್ ಪಾರ್ಟಿನ ರಿಮೂವ್ ಮಾಡೋದಕ್ಕೆ, ಹಾಗೆ ನಿಮ್ಮ ರಿಲೇಷನ್ನ ಹೀಲ್ ಮಾಡ್ಕೊಳ್ಲಿಕ್ಕೆ, ನ್ಯೂ ಬಿಗಿನಿಂಗ್ ಮಾಡ್ಕೊಳ್ಲಿಕ್ಕೆ, ಆ್ಯಂಡ್ ಏನು ನೆಗೆಟಿವ್ಸ್ ಇದೆ, ಮನಸ್ತಾಪಗಳೇನಿದೆ ಅದೆಲ್ಲದನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಈ ಒಂದು ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಓಕೆನಾ. ಸೊ ನಿಮ್ಮ ಪರ್ಸ್ನಲ್ ಗ್ರೋತ್ಗೆ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿಮಗೆ ಯಾರಿಗೆಲ್ಲ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ ಅಲ್ವಾ, ಅವರು ಈ ಒಂದು ರಿಚುವಲ್ಸ್ಗೆ ಜಾಯ್ನ್ ಆಗ್ಬೋದು, ಓಕೆನಾ. ಸೊ ಡೀಟೇಲ್ ಆಗಿ ಎಲ್ಲದೂ ಕೂಡ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ, ಯಾಕಂದರೆ ಬುಕ್ಕಿಂಗ್ ಕ್ಲೋಸ್ ಆಗುತ್ತೆ. ತುಂಬ ದಿನ ಬುಕ್ಕಿಂಗ್ ಓಪನ್ ಇರಲ್ಲ, ಒಂದು 4-5 ಡೇಸ್ ಅಷ್ಟೇ ಇರುವಂಥದ್ದು. ಸೊ ಅಷ್ಟರೊಳಗೆ ನೀವು ಏನು ರಿಚುವಲ್ಸಿಗೆ ಜಾಯ್ನ್ ಆಗಿ ಬುಕ್ ಮಾಡ್ಕೊಳ್ಳಿ, ಓಕೆನಾ. ಎಸ್, ಯಾರಿಗೆ ಯಂತ್ರಗಳನ್ನ ಬೇಕಾಗಿದೆ ಅವರು ಒಂದು 2 ಡೇಸ್ ಅಥವಾ 1 ಡೇ ಬಿಫೋರ್ ನೀವು ನನಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ, ಯಂತ್ರನ ನೀವು ಯೂಸ್ ಮಾಡುವವರು, ಓಕೆನಾ. ಸೊ ನಿಮ್ಮ ಪರ್ಟಿಕ್ಯುಲರ್ ಸಮಸ್ಯೆ ಏನಿದೆ ವಾಯ್ಸ್ ನೋಟಲ್ಲಿ ಅಥವಾ ಬರೆದುಬಿಟ್ಟು ನೀವು ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸ್ಬೋದು. ಇಂಗ್ಲೀಷ್ನ ಕನ್ನಡದಲ್ಲಿ ಟೈಪ್ ಮಾಡಬೇಡಿ, ಯಾರು ಕೂಡ ಅದು ಅರ್ಥ ಆಗಲ್ಲ, ಓಕೆನಾ. ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಒಂದು ವಾಯ್ಸ್ ನೋಟಲ್ಲಿ ಕಳಿಸಿಲ್ಲ, ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ಮಾತಾಡ್ಬೋದು, ಓಕೆನಾ. ನಿಮ್ಮ ಪ್ರಾಬ್ಲಮಿಗೆ ಯಂತ್ರ ಸಿಗುತ್ತೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ತೀನಿ, ಓಕೆ. ನಿಮ್ಮ ಪ್ರಾಬ್ಲಮ್ ಫಸ್ಟ್ ಇನ್ ಡೀಟೇಲ್ ಆಗಿ ಫುಲ್ ನನಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. 7 ಆಫ್ ಪೆಂಟಿಕಲ್, ಓಕೆ. ಪೇಜ್ ಆಫ್ ಪೆಂಟಿಕಲ್, ಜಡ್ಜ್ಮೆಂಟ್ ಕಾರ್ಡ್ ಬರ್ತಿದೆ, ನೈಸ್. 3 ಆಫ್ ಪೆಂಟಿಕಲ್, ಫೈನಾನ್ಷಿಯಲಿ ತುಂಬಾ ಬ್ಲಾಕೇಜಸ್ ಇದೆ ಅನ್ನೋಂಥದ್ದು ಇಲ್ಲಿ ಅನಲೈಸ್ ಮೆಸೇಜ್ ಬರ್ತಾ ಇದೆ. ಹರ್ಮಿಟ್ ಕಾರ್ಡ್ ಬರ್ತಾ ಇದೆ, ಓಕೆ. ನೆಕ್ಸ್ಟ್ ಒನ್, ಹ್ಯಾಂಗ್ ಮ್ಯಾನ್, ಬಾಟಮ್ ಆಫ್ ದ ಕಾರ್ಡ್, ಓಕೆ. ದ ವೀಲ್ ಕಾರ್ಡ್, ಸಮಥಿಂಗ್ ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡ್ತೀರಾ, ಪೀಸ್ಫುಲ್ ಆಗಿರುತ್ತೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನೆಕ್ಸ್ಟ್ ನಿಮಗೆ ಸೆಪ್ಟೆಂಬರ್ ಮಂತ್ ತುಂಬಾ ಪೀಸ್ಫುಲ್ ಆಗಿದೆ. ಆ್ಯಂಡ್ ಕೆಲವೊಂದು ಪ್ರಾಬ್ಲಮ್ಗಳು ಕ್ಲಿಯರ್ ಆಗ್ತಾ ಇದೆ. ಕೆಲವೊಂದು ಅಬ್ಸ್ಟಿಕಲ್ಸ್ ಏನಿತ್ತು, ಅಡೆತಡೆಗಳೇನಿತ್ತು ನಿಮ್ಮ ಲೈಫಲ್ಲಿ ಅದೆಲ್ಲದೂ ಕೂಡ ರಿಮೂವ್ ಆಗ್ತಾ ಇದೆ. ಆ್ಯಂಡ್ ಫೈನಾನ್ಷಿಯಲಿ ಬ್ಲಾಕೇಜಸ್ ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ಬರಿಗೆ ಮಾತ್ರ ಈ ಒಂದು ಚಾನಲೈಸ್ ಮೆಸೇಜ್ ರೆಸನೇಟ್ ಆಗ್ಬೋದು. ಅಂದರೆ ಫೈನಾನ್ಷಿಯಲ್ ಏನು ಬ್ಲಾಕೇಜಸ್ ಇದೆ ಅಲ್ವಾ, ಅವರಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಸಾಲ ಏನು ಕೊಟ್ಟಿದ್ದೀರಾ ಅಥವಾ ನಿಮ್ಮ ಫೈನಾನ್ಷಿಯಲ್ ಏನಿದೆ ಪ್ರಾಬ್ಲಮ್ ಅದೆಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಫೈನಾನ್ಷಿಯಲಿ ನೀವೆಲ್ಲೋ ಒಂದು ಕಡೆ ಸ್ಟೇಬಲ್ ಪಡಿತಾ ಇದ್ದೀರಾ, ಅಂದರೆ ಒಂದು ಸ್ಟೇಬಲ್ ಆಗ್ತಿದ್ದೀರಾ. ದಟ್ ಮೀನ್ಸ್ ಫೈನಾನ್ಷಿಯಲಿ ನಿಮಗೊಂದು ಜಾಬ್ ಆಗಬಹುದು, ಅಥವಾ ಫೈನಾನ್ಷಿಯಲಿ ಎಲ್ಲೋ ಒಂದು ಕಡೆ ನಿಮಗೆ ಹೆಲ್ಪ್ ಆಗುತ್ತೆ, ಅಪಾರ್ಚುನಿಟಿಗಳು ಬರುವಂಥ ಚಾನ್ಸಸ್ ಇದೆ. ಸಮಥಿಂಗ್ ನ್ಯೂ ಬಿಗಿನಿಂಗ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಫೈನಾನ್ಷಿಯಲಿ ನೀವೇನಾದರೂ ಪ್ರಾಬ್ಲಮ್ನ ತುಂಬ ಫೇಸ್ ಮಾಡ್ತಾ ಇದ್ದೀರಾ, ಅಡೆತಡೆಗಳನ್ನು ನೋಡ್ತಾ ಇದ್ದೀರಾ, ಅಥವಾ ನೀವು ಎಷ್ಟು ಅರ್ನ್ ಮಾಡೋದು ಕೈಯಲ್ಲಿ ನಿಲ್ತಾ ಇಲ್ಲ, ಬರುತ್ತೆ ಖರ್ಚಾಗುತ್ತೆ ಅನ್ನೋಂಥ ಆ ಒಂದು ಸಿಚುವೇಷನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ನಿಮಗೆ ಸಮಥಿಂಗ್ ಬೆಟರ್ ನಿಮ್ಮ ಒಂದು ಎನರ್ಜಿಗೆ, ಅಂದರೆ ನಿಮಗೆ ಏನು ಕೆಲಸ ಮಾಡೋದಕ್ಕಾಗತ್ತೆ ಸಾಧ್ಯ ಇದೆ ಅದೇ ರೀತಿಯಾದಂಥ ಒಂದು ಅಪಾರ್ಚುನಿಟಿ ನಿಮ್ಮ ಲೈಫಿಗೆ ಹುಡ್ಕೊಂಡು ಬರ್ತಾ ಇದೆ. ನೆಕ್ಸ್ಟ್ ಸೆಪ್ಟೆಂಬರ್ ಮಂತಲ್ಲಿ ನೀವು ಎಲ್ಲೋ ಒಂದು ಕಡೆ ಜಾಬ್ನ ಚೇಂಜ್ ಮಾಡ್ಬೋದು, ಅಥವಾ ಜಾಬಲ್ಲೇ ಎಲ್ಲೋ ಒಂದು ಕಡೆ ಇಂಕ್ರಿಮೆಂಟ್ ಆಗ್ಬೋದು, ಅಂದರೆ ನೆಕ್ಸ್ಟ್ ಪ್ರಮೋಷನ್ ಸಿಗ್ಬೋದು, ಅಥವಾ ನಿಮ್ಮ ಜಾಬಲ್ಲಿ ಎಲ್ಲೋ ಒಂದು ಕಡೆ ನೀವು ಒಂದು ಹ್ಯಾಪಿ ನ್ಯೂಸನ್ನ ಅಥವಾ ಒಂದು ಚೇಂಜಸ್ನ ನೋಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಹರ್ಮಿಟ್ ಕಾರ್ಡ್ ಬರ್ತಿದೆ. ಆ್ಯಂಡ್ ಪೆಂಟಿಕಲ್ ಕಾರ್ಡ್ಸ್ ತುಂಬಾ ಇರೋದ್ರಿಂದ ಫೈನಾನ್ಷಿಯಲಿನೇ ನೀವು ಇಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಿರೋದು. ಆ ಫೈನಾನ್ಷಿಯಲಿ ಏನು ಪ್ರಾಬ್ಲಮ್ ಫೇಸ್ ಆಗ್ತಿದೆ ಅದೇ ಇಲ್ಲಿ ಕ್ಲಿಯರ್ ಆಗ್ತಿದೆ, ಆ ಆಬ್ಸ್ಟಿಕಲ್ಸ್ ಎಲ್ಲದು ಕೂಡ ಕ್ಲಿಯರ್ ಆಗ್ತಾ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ
ಏನು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಥವಾ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ ಅಥವಾ ಸಪ್ರೇಷನಲ್ಲಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಕಡೆಯಿಂದ ಎಲ್ಲೋ ಒಂದು ಕಡೆ ಒಂದು ನೋಟಿಫಿಕೇಶನ್ ಇರ್ಬೋದು ಅಥವಾ ಒಂದು ಸಮಾಧಾನ ಆಗೋ ರೀತಿಯಲ್ಲಿ ನಿಮ್ಮ ಹತ್ರ ಅವರು ವರ್ತನೆ ಮಾಡ್ತಾರೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಇಲ್ಲಿ ಹಸ್ಬೆಂಡ್ ವೈಫ್ ಕೂಡ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ನಿಮ್ಮ ಹಸ್ಬೆಂಡ್ ಕಡೆಯಿಂದ ಅಥವಾ ನಿಮ್ಮ ವೈಫ್ ಕಡೆಯಿಂದ ಅಥವಾ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಎಲ್ಲೋ ಒಂದು ಕಡೆ ಒಂದು ಸಮಾಧಾನ ರೀತಿಯಲ್ಲಿ ಒಂದು ಮಾತುಕತೆ ನಡೆಯುತ್ತೆ ನೆಕ್ಸ್ಟ್ ಸೆಪ್ಟೆಂಬರ್ ಮಂತಲ್ಲಿ. ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಾಗಿರಲಿ ಅಥವಾ ಸಮಥಿಂಗ್ ಎಲ್ಲೋ ಒಂದು ಕಡೆ ಒಂದು ಹೊಂದಾಣಿಕೆ ಅನ್ನೋವಂಥದ್ದು ನಿಧಾನಕ್ಕೆ ಮಾತನ್ನ ಶುರು ಮಾಡುವಂಥದ್ದಾಗಿರಲಿ ಅಥವಾ ನಿಮ್ಮ ಒಂದು ಮನಸ್ಥಿತಿಗೆ ಒಂದು ಅವರು ಏನೋ ನಿಮಗೇನು ನೆಗ್ಲೆಕ್ಟ್ ಮಾಡ್ತಿದ್ರು ಅಥವಾ ನಿಮ್ಮ ಮಾತಿಗೆ ವಿರುದ್ಧವಾಗಿ ಎಲ್ಲಿ ನಡ್ಕೊಳ್ತಿದ್ರು ಅಥವಾ ನಿಮ್ಮನ್ನು ಎಲ್ಲಿ ಇಗ್ನೋರ್ ಮಾಡ್ತಾ ಇದ್ರು ಆ್ಯಂಡ್ ನಿಮಗೆ ರೆಸ್ಪೆಕ್ಟ್ ಕೊಡ್ದೇನೆ ನಿಮ್ಮನ್ನು ಎಲ್ಲಿ ಇಗ್ನೋರ್ ಮಾಡ್ತಿದ್ರಲ್ವ ಅದನ್ನೆಲ್ಲದೂ ಕೂಡ ಅವರೆಲ್ಲೋ ಅವ್ರ ಲೈಫಲ್ಲಿ ಅದನ್ನು ಚೇಂಜ್ ಮಾಡ್ಕೊಳ್ತಾ ನಿಮಗೂ ಅದು ಸಮಾಧಾನ ಆಗೋ ರೀತಿಯಲ್ಲಿ ಅವರು ಬದಲಾವಣೆನ ಹೊಂದ್ತಾ ಇದ್ದಾರೆ ಅನ್ನೋಂಥ ಚಾನಲೈಸ್ ಮೆಸೇಜ್ ಬರ್ತಿದೆ. ದ ವೀಲ್ ಕಾರ್ಡ್ ಬರ್ತಿರೋದ್ರಿಂದ ಎಸ್ ಏನೋ ಡಿಸ್ಟರ್ಬೆನ್ಸ್ ಇದೆ ಅದನ್ನು ಇಗ್ನೋರ್ ಮಾಡಿ. ಎಸ್ 2 ಆಫ್ ಕಪ್ಸ್ ಆ್ಯಂಡ್ ದ ವೀಲ್ ಕಾರ್ಡ್ ಬರ್ತಾ ಇದೆ. ಎಸ್ ಇಲ್ಲಿ 2 ಆಫ್ ಕಪ್ಸ್ ಹಾಗೇನೆ ದ ವೀಲ್ ಕಾರ್ಡ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದ್ರಿಂದ ಸಮಥಿಂಗ್ ನಿಮ್ಮಿಬ್ರ ಮಧ್ಯೆ ಒಂದು ಬಾಂಡಿಂಗ್ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋಂಥ ಚಾನಲೈಸ್ ಮೆಸೇಜ್ ಕೂಡ ಬರ್ತಿದೆ. ಅಂದರೆ ಅವ್ರು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಮಾತಾಡ್ಬೋದು ಆ್ಯಂಡ್ ಮುಂಚಿನ ಹಾಗೇನೆ ನಿಮ್ಮ ಜೊತೆ ಮಾತಾಡದೇ ಇದ್ರೂ ನಿಮ್ಮ ಜೊತೆ ಒಂದು ಕಾಂಟ್ಯಾಕ್ಟ್ನ ಇಟ್ಕೊಳ್ಲಿಕ್ಕೆ ಅವರು ಇಷ್ಟಪಡ್ತಿದ್ದಾರೆ. ಸೊ ಅದೇ ರೀತಿಯಾಗಿ ನಿಮ್ಮ ಜೊತೆ ತುಂಬ ಪ್ರೀತಿಯಿಂದ ಮುಂಚಿನ ಹಾಗೆ ಮಾತಾಡ್ತಿದ್ರು ಎಲ್ಲೋ ಒಂದು ಕಡೆ ನಿಮ್ಗೆ ಸಮಾಧಾನ ಆಗೋ ರೀತಿಯಲ್ಲಾದರೂ ನಿಮ್ಮ ಜೊತೆಗೆ ಅವರು ಮಾತಾಡ್ತಾರೆ ನೆಕ್ಸ್ಟ್ ಈ ಒಂದು ಸೆಪ್ಟೆಂಬರ್ ಮಂತಲ್ಲಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ ಇಲ್ಲಿ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಸ್ಟ್ರಾಂಗ್ ಬಾಂಡಿಂಗ್ ಅಂತೂ ಮತ್ತೆ ರಿಯೂನಿಯನ್ ಅಂತೂ ಆಗ್ತಾ ಇದೆ, ಸ್ಟ್ರಾಂಗ್ ಬಾಂಡಿಂಗ್ ಆಗ್ತಾ ಇದೆ. ಒಂದು ಏನು ಹೇಳ್ಬೋದು ನಿಮ್ಮಿಬ್ಬರ ಮಧ್ಯೆ ಒಂದು ಎಲ್ಲೋ ಒಂದು ಕಡೆ ಒಂದು ಹೊಸ ಪ್ರೀತಿ ಸೃಷ್ಟಿ ಆಗ್ತಾ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ. ಆ್ಯಂಡ್ ಯಾರಿಗಾದರೂ ಮದುವೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ಪ್ರಪೋಸಲ್ ಬರ್ತಿದೆ ನಿಮಗೆ ಸೆಟ್ ಆಗ್ತಾ ಇಲ್ಲ, ಒಂದು ನಿಮಗೆ ಸೆಟ್ ಆಗಲ್ಲ ಅಥವಾ ನಿಮಗೆ ಅವ್ರು ಸೆಟ್ ಆಗಲ್ಲ, ಈ ಥರ ಸಮಥಿಂಗ್ ಏನೋ ಒಂದು ಮದುವೆಯಲ್ಲಿ ಪ್ರಾಬ್ಲಮ್ ಆಗ್ತಿದೆ, ತುಂಬ ವರ್ಷದಿಂದ ಪ್ರಪೋಸಲ್ ಅಥವಾ ತುಂಬ ವರ್ಷದಿಂದ ಹುಡುಗ ಅಥವಾ ಹುಡುಗಿನ ನೋಡ್ತಾ ಇದ್ದಾರೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಎಲ್ಲೋ ಸೆಪ್ಟೆಂಬರ್ ಮಂತಲ್ಲಿ ಬರುವಂಥ ಒಂದು ಪ್ರಪೋಸಲ್ ನಿಮಗೆ ಆಫ್ಟರ್ 15 ಅಂದರೆ ಸೆಪ್ಟೆಂಬರ್ 15 ನಂತರ ಒಂದು ಪ್ರಪೋಸಲ್ ಬರುತ್ತೆ. ಆ ಪ್ರಪೋಸಲ್ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿನೇ ಇರತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಯಾರೆಲ್ಲ ಮದುವೆಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅವರಿಗೆ ಈ ಒಂದು ಮೆಸೇಜ್ ಆಗಿರುತ್ತೆ. ಆ್ಯಂಡ್ ಸ್ಪಿರಿಚುವಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಕೆಲವೊಬ್ಬರು ಸ್ಪಿರಿಚುವಲ್ ಗ್ರೋತ್ನ ಪಡಿತಾ ಇದ್ದೀರಾ, ಸಮಥಿಂಗ್ ಒಂದು ಗುರುನ ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಗುರು ಎಂಟ್ರಿ ಆಗ್ತಾ ಇದ್ದಾರೆ. ಆ್ಯಂಡ್ ಗುರು ಅಂತ ಹೇಳಿದಾಗ ಇಲ್ಲಿ ಗಾಡ್ ಎನರ್ಜಿನೂ ಇರ್ಬೋದು, ಡಿವೈನ್ ಪವರ್ ಕೂಡ ಇರಬಹುದು ಅಥವಾ ನಿಮಗೆ ಅಡ್ವೈಸ್ ಮಾಡುವಂಥ ಒಂದು ಪಾರ್ಟ್ನರ್, ಅಂದರೆ ಪಾರ್ಟ್ನರ್ ಮೀನ್ಸ್ ಗುರು ಆಗಿನೇ ನಿಮಗೆ ಫ್ರೆಂಡ್ ಆಗಿ ಅಥವಾ ಗುರು ಆಗಿ ಅಥವಾ ನಿಮಗೆ ಗೈಡ್ ಮಾಡುವಂಥ ರೀತಿಯಲ್ಲಿ ಸಮಥಿಂಗ್ ಒಂದು ಎನರ್ಜಿ ನಿಮ್ಮ ಲೈಫಿಗೆ ಎಂಟ್ರಿ ಆಗ್ತಿದೆ ನೆಕ್ಸ್ಟ್ ಸೆಪ್ಟೆಂಬರ್ ಮಂತಲ್ಲಿ. ಒಂದು ಇದು ಏನು ಈ ಒಂದು ಎನರ್ಜಿ ಏನು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗುತ್ತೆ ಅಲ್ವಾ, ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಕಡೆಗೆ ಆ್ಯಂಡ್ ನೀವು ಸಮಥಿಂಗ್ ನಿಮ್ಮ ಪರ್ಸ್ನಲ್ ಗ್ರೋತ್, ನಿಮ್ಮ ಸೆಲ್ಫ್ ಗ್ರೋತ್ನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಈ ಒಂದು ಪಾರ್ಟ್ನರ್ ಅಂದರೆ ನಿಮ್ಮ ಗುರುವಿನ ರೂಪದಲ್ಲಿ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ, ಎಂಟ್ರಿ ಆಗ್ತಾ ಇದ್ದಾರೆ. ಸಮಥಿಂಗ್ ನಿಮಗೆ ಒಂದು ಸೆಲ್ಫ್ ಅವೇರ್ನೆಸ್ ಆಗುವಂಥದ್ದಿರಲಿ ಅಥವಾ ನಿಮ್ಮ ಮಿಸ್ಟೇಕ್ಸ್ನ ಹೇಳುವಂಥದ್ದಾಗಿರಲಿ, ನಿಮ್ಮ ಮಿಸ್ಟೇಕ್ಸ್ನ ಸರಿ ಮಾಡುವಂಥದ್ದಾಗಿರಲಿ, ಈ ಥರ ಒಂದು ಒಳ್ಳೆ ರೀತಿಯಲ್ಲೇ ನಿಮಗೆ ಒಳ್ಳೆ ಬೆಳವಣಿಗೆ ಪಡಿಲಿಕ್ಕೋಸ್ಕರನೇ ಒಂದು ಒಳ್ಳೆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಿದ್ದಾರೆ ನೆಕ್ಸ್ಟ್ ಸೆಪ್ಟೆಂಬರ್ ಮಂತಲ್ಲಿ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಆ ಒಂದು ಎಂಟ್ರಿ, ಆ ಒಂದು ಪರ್ಸನ್ ಏನು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾರಲ್ವಾ ಆಟೋಮೆಟಿಕಲಿ ನಿಮ್ಮ ಲೈಫಲ್ಲಿ ಇದ್ದಂಥ ಪ್ರಾಬ್ಲಮ್ ತನ್ನಷ್ಟಕ್ಕೆ ತಾನಾಗಿ ರಿಮೂವ್ ಆಗುತ್ತೆ. ಆ ವ್ಯಕ್ತಿ ಏನು ನಿಮ್ಮ ಲೈಫಲ್ಲಿ ಎಂಟ್ರಿ ಆದ ಕೂಡಲೇ ನೀವು ಅಬ್ಸರ್ವ್ ಮಾಡ್ಬೋದು ಸಮಥಿಂಗ್ ಇಲ್ಲಿ ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ನ ನೋಡ್ತಾ ಇದ್ದೀರಾ ಆಟೋಮೆಟಿಕಲಿ ಅದು ಕ್ಲಿಯರ್ ಆಗ್ತಾ ಬರುತ್ತೆ, ಕೆಲವೊಂದು ಅಡೆತಡೆಗಳು ರಿಮೂವ್ ಆಗ್ತಾ ಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು ಆ ವ್ಯಕ್ತಿ ಬಂದ ಮೇಲೆ ಈ ಥರ ನೀವು ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇದಕ್ಕೆ ಏಂಜಲ್ ಗೈಡೆನ್ಸ್ ಏನು ಬರುತ್ತೆ ಚೆಕ್ ಮಾಡೋಣ. ನೆಕ್ಸ್ಟ್ ಸೆಪ್ಟೆಂಬರ್ ಮಂತ್ ಹೇಗಿದೆ, ನೆಕ್ಸ್ಟ್ ಸೆಪ್ಟೆಂಬರ್ ಮಂತಿಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ. ಎಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಇದರ ಸೋ ಮೆನಿ ಕಾರ್ಡ್ಸ್, ನಾನು ಯಾವುದು ತಗೊಳ್ಳಲ್ಲ. ಓಕೆ, ಎಸ್ ಕಾರ್ಡ್ ಬರ್ತಿದೆ. ಓಕೆ, ಹೆಲ್ಪ್ಫುಲ್ ಪೀಪಲ್,
ಬಿಗ್ ಹ್ಯಾಪಿ ಚೇಂಜಸ್ ಆ್ಯಂಡ್ ಲಿಸ್ಟನ್ ಟು ಯುವರ್ ಇಂಟ್ಯೂಷನ್ ಆ್ಯಂಡ್ ಲೆಟ್ ಗೋ. ಎಸ್, ನಿಮ್ಮ ಪ್ರಾಬ್ಲಮ್ನ ಇಲ್ಲಿ ಲೆಟ್ ಗೋ ಮಾಡಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇರ್ಬೋದು ಅದನ್ನು ಲೆಟ್ ಗೋ ಮಾಡಿ. ಆ್ಯಂಡ್ ಸಮಥಿಂಗ್ ಇಲ್ಲಿ ಇನ್ನೊಂದು ಎನರ್ಜಿ ನನಗೆ ಇಲ್ಲಿ ಬರ್ತಾ ಇದೆ. ನೀವು ಯಾವುದೋ ಒಂದು ನಿಮ್ಮ ಲೈಫ್ ಪರ್ಪಸಿಗೋಸ್ಕರ ಒಂದು ಬಿಗ್ ಡಿಸಿಷನ್ನ ತಗೊಳ್ತಾ ಇದ್ದೀರಾ, ಒಂದು ದೊಡ್ಡ ನಿರ್ಧಾರವನ್ನೇ ತಗೊಳ್ತಾ ಇದ್ದೀರಾ ಅನ್ನೋದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಇಲ್ಲಿ ಆ ಒಂದು ನಿರ್ಧಾರದಿಂದ ಬೇರೆಯವ್ರಿಗೆ ಹರ್ಟ್ ಆಗ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಇರ್ಬೋದು ಅಥವಾ ಬೇರೆಯವ್ರಿಗೆ ಹರ್ಟ್ ಆಗ್ಬೋದು, ಬಟ್ ನಿಮಗೆ ಅದು ಎಲ್ಲೋ ಒಂದು ಕಡೆ ಹೆಲ್ಪ್ಫುಲ್ ಆಗತ್ತೆ. ಆ್ಯಂಡ್ ನಿಮ್ಮ ಲೈಫಿಗೆ ಎಲ್ಲೋ ಒಂದು ಕಡೆ ಅದು ಗ್ರೋತನ್ನ ಪಡೆಯುತ್ತೆ ಅಥವಾ ನಿಮ್ಮ ಲೈಫಲ್ಲಿ ಎಲ್ಲೋ ಒಂದು ಕಡೆ ಸಕ್ಸಸ್ ಆಗುತ್ತೆ ಆ ಒಂದು ನಿರ್ಧಾರದಿಂದ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನೆಕ್ಸ್ಟ್ ಸೆಪ್ಟೆಂಬರ್ ಮಂತಲ್ಲಿ ಹೆಲ್ಪ್ಫುಲ್ ಪೀಪಲ್ಸ್, ನಾನು ನಿಮಗೆ ಆಲ್ರೆಡಿ ಎನರ್ಜಿ ಬಂದಿತ್ತು ಟ್ಯಾರೋ ರೀಡಿಂಗಲ್ಲಿ. ನಿಮ್ಮ ಲೈಫಿಗೆ ಒಂದು ಗುರುವಿನ ಎಂಟ್ರಿ ಇರ್ಬೋದು ಅಥವಾ ಒಂದು ಪರ್ಸನ್ ಎಂಟ್ರಿ ಆಗುತ್ತೆ, ಅದರಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬಂದಿತ್ತು ಅಲ್ವಾ. ಸೊ ಅದೇ ರೀತಿಯಾಗಿ ಇಲ್ಲಿ ಹೆಲ್ಪ್ಫುಲ್ ಪೀಪಲ್ ಬರ್ತಾ ಇದೆ. ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ, ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಅಂತಲೇ ಒಂದು ವ್ಯಕ್ತಿ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಖುಷಿಯಾಗಿರಿ, ಬಿಗ್ ಚೇಂಜಸ್ ಕೂಡ ಬರ್ತಿದೆ. ಹೆಲ್ಪ್ಫುಲ್ ಪೀಪಲಿಂದ ನೀವು ನಿಮ್ಮ ಲೈಫಲ್ಲಿ ಬಿಗ್ ಚೇಂಜಸ್ನ ನೀವು ನೋಡ್ತೀರಾ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ನಿಮಗೆ ಏನು ಹೇಳ್ತಾ ಇದೆ, ನಿಮ್ಮ ಒಳ ಮನಸ್ಸು ನಿಮಗೆ ಏನು ಹೇಳ್ತಾ ಇದೆ ಅದನ್ನು ನಂಬಿ, ಅದನ್ನು ಬಿಲೀವ್ ಮಾಡಿ. ಇಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮೇಲೆ ನಿಮಗೆ ಕೆಲವೊಂದು ವಿಷಯದಲ್ಲಿ ಡೌಟ್ಸ್ಗಳು ಬರ್ತಾ ಇದೆ. ನೀವು ಮಾಡ್ತಿರೋ ಸರಿನಾ ಅಥವಾ ನೀವು ಮಾಡ್ತಿರೋ ತಪ್ಪಾ ಅಥವಾ ನೀವೇನು ಮಾಡ್ತಿದ್ದೀರಾ, ನೀವು ಕೆಲಸ ಮಾಡ್ತಿದ್ದೀರಾ, ಇಲ್ಲಿ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು ಅಥವಾ ನಿಮ್ಮ ಜಾಬ್ ರಿಲೇಟೆಡಲ್ಲೂ ಇರ್ಬೋದು, ಎನಿಥಿಂಗ್ ನೀವೇನು ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಸ್ವಲ್ಪ ಡೌಟ್ ಇದೆ. ಸೆಲ್ಫ್ ಡೌಟ್ ಇರ್ಬೋದು ಅಥವಾ ಆಗುತ್ತೋ ಇಲ್ವೋ ನಿಮ್ಮ ಕೈಲಿ ಕೆಲಸ ಮಾಡೋದಕ್ಕೆ, ಅಥವಾ ಈ ಕೆಲಸ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೋ ಸಮಥಿಂಗ್, ಈ ಥರದೆಲ್ಲ ನಿಮಗೆ ಓವರ್ ಥಾಟ್ಸ್ ಬರ್ತಿದೆ. ಆ ಥಾಟ್ಸ್ನ ಕಂಟ್ರೋಲ್ ಮಾಡಿ. ಫಸ್ಟು ನಿಮ್ಮ ಇಂಟ್ಯೂಷನ್ ನಿಮಗೆ ಏನು ಹೇಳ್ತಿದೆ ಅದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ಲೆಟ್ ಗೋ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದ್ರಿಂದ ವಾವ್, ಅಬಂಡೆನ್ಸ್ ಕಾರ್ಡ್ ಬರ್ತಾ ಇದೆ. ಲೆಟ್ ಗೋ ಕಾರ್ಡ್ ಬರ್ತಿರೋದ್ರಿಂದ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ ಎಲ್ಲದನ್ನು ಕೂಡ ಫಸ್ಟ್ ಆಫ್ ಆಲ್ ಅದನ್ನು ಯೂನಿವರ್ಸಿಗೆ ಅಥವಾ ನೀವು ನಂಬಿರೋ ಗಾಡಿಗೆ ಸರೆಂಡರ್ ಮಾಡಿ. ಓಕೆನಾ? ಸೊ ನೀವು ಸರೆಂಡರ್ ಮಾಡೋವರೆಗೂ ನೀವು ಪ್ರಾಬ್ಲಮಲ್ಲೇ ಇರ್ತೀರಾ. ನೀವು ಪ್ರಾಬ್ಲಮ್ ಅಂತ ಹೇಳೋದು ಬಿಟ್ಟಾಗ ಮಾತ್ರ ನೀವು ಪ್ರಾಬ್ಲಮಿಂದ ಹೊರಗೆ ಬರೋಕ್ಕೆ ಚಾನ್ಸ್ ಆಗೋದು. ನೀವು ಪ್ರಾಬ್ಲಮ್ ಅಂತ ಜಪ ಮಾಡ್ತಾನೆ ಇರ್ತೀರಾ ಅಂತ ಹೇಳಿದ್ರೆ ಅದೇ ಪ್ರಾಬ್ಲಮಲ್ಲೇ ನೀವು ಮುಳುಗಿ ಎದ್ದು ಹೇಳ್ತಾ ಇರ್ತೀರಾ. ಓಕೆನಾ? ಸೊ ಎಕ್ಸಾಂಪಲ್, ಈಗ ನೀವು ಯಾವುದೋ ಒಂದು ಸಮಸ್ಯೆಯಲ್ಲಿ ಇದ್ದೀರಾ, ಆ ಸಮಸ್ಯೆನ ಫಸ್ಟ್ ನೀವು ಲೆಟ್ ಗೋ ಮಾಡಿ. ಆ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಿಮಗೆ ಸಮಸ್ಯೆ ಕ್ಲಿಯರ್ ಆಗುತ್ತಾ ಅಥವಾ ಪರಿಹಾರದ ಬಗ್ಗೆ ಯೋಚನೆ ಮಾಡಿದ್ರೆ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗುತ್ತಾ ಅಲ್ವಾ? ನಿಮಗೆ ಸಮಸ್ಯೆ ಇದೆ ಅಂತ ಹೇಳಿದಾಗ ಸಮಸ್ಯೆ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅದು ಪರಿಹಾರ ಏನು ಅನ್ನೋದನ್ನ ನೀವು ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದಾಗ ಮಾತ್ರ ನಿಮಗೆ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟ್ ಸೆಪ್ಟೆಂಬರ್ ಮಂತಲ್ಲಿ ಅದೇ ಆದಂಥ ದಿನಗಳನ್ನ ನೀವು ಇಲ್ಲಿ ನೋಡ್ತೀರಾ. ಅಂದರೆ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೇನೆ ನೀವು ರೆಡಿ ಇದ್ದೀರಾ, ಈಗಿನ ಕ್ಷಣದಲ್ಲಿ ನೀವು ರೆಡಿ ಇದ್ದೀರಾ. ಬಟ್ ಆದರೂ ಕೂಡ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಓವರ್ ಥಿಂಕಿಂಗ್, ಓವರ್ ಥಾಟ್ಸ್ ಬರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಥವಾ ಒಂದು ಭಯ ಆಗ್ತಿರ್ಬೋದು, ಓವರ್ ಥಾಟ್ಸ್ ಬರ್ತಿದೆ. ಸೊ ಅದೆಲ್ಲದೂ ಕೂಡ ಕಂಟ್ರೋಲ್ ಆದಮೇಲೆ, ಕ್ಲಿಯರ್ ಆದಮೇಲೆ ಎಲ್ಲೋ ಒಂದು ಕಡೆ ನೀವು ಸೆಪ್ಟೆಂಬರ್ ಮಂತಲ್ಲಿ ಒಂದು ಗ್ರೋತ್ನ ಪಡಿತೀರಾ, ಚೇಂಜಸ್ನ ನೋಡ್ತೀರಾ. ಎವ್ರಿಥಿಂಗ್, ಪ್ರತಿಯೊಂದರಲ್ಲೂ ಅಷ್ಟೇ, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಹಣಕಾಸಲ್ಲಾಗಿರ್ಬೋದು, ಆ್ಯಂಡ್ ನಿಮ್ಮ ಪರ್ಸ್ನಲ್ ಗ್ರೋತ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಒಂದು ಸ್ಟೆಪ್ನ ಚೇಂಜಸ್ನ ತಗೊಳ್ತಾ ಇದ್ದೀರಾ, ಒಂದು ಡಿಸಿಷನ್ನ ತಗೊಳ್ತಾ ಇದ್ದೀರಾ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಬಂಡೆನ್ಸ್ ಬರ್ತಿದೆ ಬಾಟಮ್ ಆಫ್ ದ ಕಾರ್ಡ್. ಆ್ಯಂಡ್ ರಿಯಲಿ ಕಂಗ್ರ್ಯಾಚುಲೇಷನ್, ನಿಮ್ಮ ಲೈಫಲ್ಲಿ ಆ ಪ್ರಾಬ್ಲಮ್ ಅಂದರೆ ಮನಿ ಪ್ರಾಬ್ಲಮ್ ಏನಿದೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗುವಂಥ ದಿನಗಳ ಹತ್ತಿರದಲ್ಲಿದೆ ಅಂತಲೇ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಓವರ್ ಆಲ್ ನೋಡಿದಾಗ ನೀವು ಸಮಥಿಂಗ್ ಬಿಗ್ ಚೇಂಜಸ್ನ ನೋಡ್ತೀರಾ ಅನ್ನೋವಂಥದ್ದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಎಸ್, ಇದಕ್ಕೆ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಒಂದು ಕಾರ್ಡ್ನ ನಾನಿಲ್ಲಿ ಚೂಸ್ ಮಾಡ್ತೀನಿ. ಓವರ್ ಆಲ್ ಈ ಒಂದು ರೀಡಿಂಗಿಗೆ ಗೈಡೆನ್ಸ್ ಆಗಿ ಏನು ಬರ್ತಿದೆ? ವಾವ್, ಕಿಂಗ್ ಆಫ್ ಪೆಂಟಿಕಲ್ ಆ್ಯಂಡ್ ಕಪ್ಸ್ ಕಾರ್ಡ್. ಎಮೋಷ್ನಲಿ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾಗಿದೆ. ಎಮೋಷ್ನಲಿ ನೀವು ವೀಕ್ ಆಗಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದರಲ್ಲೂ ನೀವು ವೀಕ್ನ ನೋಡ್ತೀರಾ, ರಿಸಲ್ಟ್ ನೆಗೆಟಿವ್ ಆಗಿ ನೋಡ್ತೀರಾ. ಸೊ ಎಮೋಷ್ನಲಿ ನೀವು ಸ್ಟ್ರಾಂಗ್ ಆಗಿ, ಕಿಂಗ್ ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ ಅಚೀವ್ ಮಾಡಬೇಕಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಒಂದು ಗ್ರೋತನ್ನ ಪಡಿತೀರಾ, ಒಂದು ನೆಕ್ಸ್ಟ್ ಸ್ಟೆಪ್ಪನ್ನು ತಗೊಳ್ತೀರಾ ಈ ಒಂದು ಸೆಪ್ಟೆಂಬರ್ ಮಂತಲ್ಲಿ. ಆ್ಯಂಡ್ ಸೆಪ್ಟೆಂಬರ್ ಮಂತ್ ನಿಮಗೆ ತುಂಬಾ ಪೀಸ್ಫುಲ್ಲಾಗಿರುತ್ತೆ. ಆ್ಯಂಡ್ ಒಂದು ಆರಾಮಾಗಿ ಕಳಿತೀರಾ. ನಿಮ್ಮ ಟೆನ್ಷನ್ ಎಲ್ಲದನ್ನು ಕೂಡ ಬಿಟ್ಟು ನೆಮ್ಮದಿಯಾಗಿ ಈ ಒಂದು ಸೆಪ್ಟೆಂಬರ್ ಮಂತ್ನ ನೀವು ನೋಡಬಹುದು ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಒಂದೇ ಒಂದು ಬಿಲೀವ್ ಮಾಡಿ, ನೀವು ನಂಬಿರೋ ಗಾಡ್ ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳಿ.
ಓಕೆನಾ. ನೀವು ಬಿಲೀವ್ ಮಾಡಿದಿರೋ ಗಾಡ್ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆ ಪವರ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಒಂದ್ಸಲ ನೀವು ಯೋಚನೆ ಮಾಡಿ, ನೀವು ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ನ ಅದನ್ನು ಸಾಲ್ವ್ ಮಾಡ್ಕೊಳ್ಲಿಕ್ಕೂ ಮುಂಚೆನೇ ಒಂದ್ಸಲ ದೇವ್ರನ್ನ ಬಿಲೀವ್ ಮಾಡಿ, ನೀವು ನಂಬಿರೋಂಥ ಗಾಡ್ನ ಬಿಲೀವ್ ಮಾಡಿ, ಆಟೋಮೆಟಿಕಲಿ ನೀವು ಆ ಪ್ರಾಬ್ಲಮಿಂದ ಹೊರಗೆ ಬಂದೇ ಬರ್ತೀರಾ. ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ದೇವ್ರಿಲ್ಲ, ಆ ಎನರ್ಜಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಲೇಬೇಡಿ, ಸರಿನಾ. ಏನೇ ಆದರೂ ನೀವು ಬದುಕಿದ್ದೀರಾ ಅಂತ ಹೇಳಿದ್ರೆ ಅದು ಗಾಡ್ ಪವರಿಂದನೇ, ಆ ಒಂದು ಎನರ್ಜಿಯಿಂದನೇ. ಸೊ ಅದನ್ನೊಂದು ಬಿಲೀವ್ ಮಾಡಿ, ಓಕೆನಾ. ಸೊ ನಿಮ್ಮ ಪ್ರಾಬ್ಲಮ್ ಏನೇ ಇದ್ರೂ ನೀವು ನಂಬಿರೋ ಗಾಡಿಗೆ ಹೇಳಿಬಿಡಿ. ಬೇರೆ ಅವ್ರು ಇವ್ರಿಗೆ ಹೇಳೋದಕ್ಕಿಂತ ನೀವು ನಂಬಿರೋ ಗಾಡಿಗೆ, ಆ ಬಿಲೀವ್ ಮಾಡುವಂಥ ಎನರ್ಜಿಗೆ ಹೇಳಿ, ಖಂಡಿತವಾಗಿಯೂ ಆ ಸಮಸ್ಯೆಯಿಂದ ಹೊರಗೆ ಬಂದೇ ಬರ್ತೀರಾ. ಇದನ್ನು ಬಿಲೀವ್ ಮಾಡಿ. ಸ್ಟ್ರಾಂಗ್ ಆಗಿರಿ, ಪಾಸಿಟಿವ್ ಆಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ಓಕೆನಾ. ಆ್ಯಂಡ್ ಯಾರಿಗೆ ರಿಚುವಲ್ಸಿಗೆ ಜಾಯ್ನ್ ಆಗಬೇಕಂತಿದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ, ತಡ ಮಾಡಬೇಡಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.